ಮನೆಯೂಟ ವಿಚಾರವಾಗಿ ಅಚ್ಚರಿಯ ನಡೆಗೆ ಕಾರಣವಾಗಿದ್ದಾರೆ ದರ್ಶನ್ ಪರ ವಕೀಲರು. ತನಗೆ ಮನೆಯೂಟ ಬೇಕು ಅಂತ ದರ್ಶನ್ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಮೊರೆ ಹೋಗಿದ್ರು. ದರ್ಶನ್ ಅರ್ಜಿಯನ್ನ ಕೆಳ ಹಂತದ ನ್ಯಾಯಾಲಯ ಆಗ ಪುರಸ್ಕರಿಸಿಲ್ಲ. ನಂತರ ಅರ್ಜಿ ಹೈಕೋರ್ಟ್ನಲ್ಲಿತ್ತು. ಸೋಮವಾರ ವಿಚಾರಣೆಗೂ ಬಂತು. ವಿಚಾರಣೆಯ ಮುನ್ನವೇ ದರ್ಶನ್ ಪರ ವಕೀಲರು ಅರ್ಜಿಯನ್ನ ವಾಪಸ್ ಪಡೆದ್ರು. ಊಟ ಬೇಕು ಅಂತ ಅರ್ಜಿ ಹಾಕಿದವರು ವಾಪಸ್ ಪಡೆದದ್ ಯಾಕೆ? ಆ ಬಗ್ಗೆ ಸ್ಟೋರಿ ಬರ್ತಿದೆ, ನೋಡ್ಕೊಂಡ್ ಬನ್ನಿ. ಅಂದು ಮನೆ ಊಟಕ್ಕೆ ಅರ್ಜಿ, ಇಂದು ಅವರೇ ಬೇಡ ಅಂತಿರೋದು ಯಾಕೆ? ದರ್ಶನ್ಗೆ ಜೈಲ್ ಊಟವೇ ಇಷ್ಟನ? ಅಚ್ಚರಿ ಮೂಡಿಸ್ತು ವಕೀಲರ ನಡೆ. ಎಸ್, 5 ಸ್ಟಾರ್ ಹೋಟೆಲ್ನಲ್ಲಿ ತಿಂದುಂಡು ಬೆಳೆದಂತಹ ದರ್ಶನ್ಗೆ ಜೈಲೂಟ ಒಗ್ತಾ ಇಲ್ವಂತೆ. ಜೈಲೂಟದ ಪರಿಣಾಮದಿಂದಾಗಿ ತಮಗೆ ಅನಾರೋಗ್ಯ ಕಾಡ್ತಾ ಇದೆ ಅಂತ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ದರ್ಶನ್. ತಮಗೆ ಮನೆ ಊಟ ಹಾಸಿಗೆ ಬುಕ್ ಬೇಕು ಅಂತ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಜೈಲೂಟದಿಂದಾಗಿ ದರ್ಶನ್ಗೆ ಯಾವುದೇ ಸಮಸ್ಯೆ ಉಂಟಾಗಿಲ್ಲ ಅಂತ ವಾದ ಆಲಿಸಿದಂತಹ ಮಾನ್ಯ ನ್ಯಾಯಾಲಯವು ಮನೆಯೂಟದ ಅರ್ಜಿಯನ್ನ ತಿರಸ್ಕಾರ ಮಾಡಿತ್ತು. ಹಾಗಾಗಿ ಮತ್ತೆ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆಗಿತ್ತು. ಇನ್ನು ಕೆಳ ಹಂತದ ನ್ಯಾಯಾಲಯದಲ್ಲಿ ಮನೆಯೂಟದ ಅರ್ಜಿಯನ್ನ ಸಲ್ಲಿಸುವಂತೆ ಹೇಳಿತ್ತು ಹೈಕೋರ್ಟ್. ಹಾಗಾಗಿ ಆ ವಿಚಾರಣೆ ಇನ್ನೂ ಹಾಗೆಯೇ ಇತ್ತು. ಅಂದಹಾಗೆ ಕೆಳ ಹಂತದ ನ್ಯಾಯಾಲಯವು ಮನೆಯೂಟಕ್ಕೆ ನಿರಾಕರಿಸಿದಾಗ ದರ್ಶನ್ಗೆ ಸಹಜವಾಗಿಯೇ ಬೇಸರವಾಗಿತ್ತು. ಹೈಕೋರ್ಟ್ನಲ್ಲಿ ಇನ್ನೂ ಅರ್ಜಿ ಇರುವಾಗ ಅಲ್ಲಿ ಗೆಲ್ಲೋಣ ಅಂತ ದರ್ಶನ್ ಪರ ವಕೀಲರು ಧೈರ್ಯ ತುಂಬಿದ್ರು. ಹೈಕೋರ್ಟ್ನಲ್ಲಾದ್ರೂ ಮನೆಯೂಟದ ವಿಚಾರದಲ್ಲಿ ತಮಗೆ ಗೆಲುವು ಸಿಗಬಹುದು ಅಂತ ದರ್ಶನ್ ಅನ್ಕೊಂಡಿದ್ರು. ಆದ್ರೆ ವಿಚಿತ್ರ ಬೆಳವಣಿಗೆಯೊಂದು ಈ ವಿಚಾರದಲ್ಲಿ ನಡೆದಿದೆ. ಹೈಕೋರ್ಟ್ನಲ್ಲಿ ಇನ್ನೇನ್ ಅರ್ಜಿ ವಿಚಾರಣೆ ಶುರು ಆಗಬೇಕು ಅಷ್ಟರಲ್ಲೇ ಅರ್ಜಿಯನ್ನ ವಾಪಸ್ ಪಡೆಯೋದಿಕ್ಕೆ ಮೆಮೊ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು. ಊಟ ಬೇಕು ಅಂತ ಕೇಳಿದ್ದವರು ಅರ್ಜಿ ವಾಪಸ್ ಪಡೆದಿದ್ ಯಾಕೆ ಅನ್ನೋ ಪ್ರಶ್ನೆ ಎಲ್ಲರದ್ದು. ಎಸ್, ತಾಂತ್ರಿಕ ಕಾರಣ ಕೊಟ್ಟು ದರ್ಶನ್ ಪರ ವಕೀಲರು ಅರ್ಜಿ ವಾಪಸ್ ಪಡೆದಿದ್ದಾರಂತೆ. ಹಾಗಂತ ಆ ಹೋರಾಟದಿಂದ ಅವರು ಹಿಂದೆ ಸರಿತಿಲ್ವಂತೆ. ಹೊಸ ಅರ್ಜಿ ಹಾಕುವಂತಹ ಅವಕಾಶ ಇರೋದ್ರಿಂದ ಅದನ್ನ ಉಪಯೋಗಿಸಿಕೊಳ್ಳಲಿದ್ದಾರಂತೆ. ದರ್ಶನ್ ಮನೆಯೂಟಕ್ಕಾಗಿ ಕಾದ್ ಕೂತಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈಗಾಗಲೇ ಅದಕ್ಕೆ ಕೊಕ್ಕೆ ಹಾಕಿದೆ. ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಅನ್ನೋ ಸಹಜ ಕುತೂಹಲ ಎಲ್ಲರಲ್ಲೂ ಇದೆ. ಮನೆಯೂಟದ ವಿಚಾರದಲ್ಲಿ ದರ್ಶನ್ ಕಂಡಂತಹ ಕನಸು ನನ್ಸಾಗುತ್ತಾ? ನ್ಯಾಯಾಲಯವೇ ನಿರ್ಧಾರ ತೆಗೆದುಕೊಳ್ಳಬೇಕು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.